Welcome back to next session. In this session I am going to explain the problems on EBIT EPS. So let us move on to the problem. So financing decision problems on EBIT, EBT and EPS. ABC Limited needs rupees 30 lakh for the installation of new factory. ABC Limited ಒಂದು ನ್ಯೂ ಫ್ಯಾಕ್ಟರಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಾವೆ. ಅದಕ್ಕೆ ಬೇಕಾಗಿರುವಂಥ ಒಂದು ಬಂಡವಾಳ ಬಂದು 30 ಲಕ್ಷ ಇದೆ. ದ ನ್ಯೂ ಫ್ಯಾಕ್ಟರಿ ಎಕ್ಸ್ಪರ್ಟ್ಸ್ ಟು ಈಲ್ಡ್ ಆನ್ಯುಯಲ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ EBIT ಎಷ್ಟು ಬರುತ್ತೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಾರೆ. 5 ಲ್ಯಾಕ್ ರುಪೀಸ್. 5 ಲ್ಯಾಕ್ ರುಪೀಸ್ ಅವ್ರಿಗೆ ಏನು ಬರುತ್ತೆ, ರಿಟರ್ನ್ ಬರುತ್ತೆ. ಎಷ್ಟು ಇನ್ವೆಸ್ಟ್ ಮಾಡಿದ್ರೆ 30 ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರೆ, ಒಂದು ನ್ಯೂ ಫ್ಯಾಕ್ಟ್ರಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ 5 ಲ್ಯಾಕ್ ರುಪೀಸು ಎವ್ರಿ ಇಯರ್ ಅವ್ರಿಗೆ ಇನ್ಕಮ್ ಬರುತ್ತೆ. ಬಟ್ ಇಲ್ಲಿ ಅವಾಗ ಆ 30 ಲ್ಯಾಕ್ ರುಪೀಸ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ದೇ ಮೇಡ್ ಎ ಪ್ಲಾನ್. ಇನ್ ಚೂಸಿಂಗ್ ಎ ಫೈನಾನ್ಷಿಯಲ್ ಪ್ಲಾನ್, ABC Limited has an objective of maximizing earning per share. The company proposes to issuing ordinary shares and raising debt of rupees 3 lakh and rupees 10 lakh and rupees 15 lakh. ಇಲ್ಲಿ ಕಂಪನಿ ನಾವು ಡಿಸೈಡ್ ಮಾಡ್ಕೊಂಡಿದ್ದಾರೆ 30 ಲ್ಯಾಕ್ಗೆ ನಾವು ಹೋಗಬೇಕಾದ್ರೆ ಏನು ಮಾಡ್ಕೋಬೇಕು. ಆಸ್ ಐ ಟೋಲ್ಡ್ ಯು ಆಲ್ರೆಡಿ, ಇನ್ ದ ಕ್ಯಾಪಿಟಲ್ structure, making optimal capital structure, the main objective is to earn maximum profit, to gain maximum profit to the shareholders. ಅದರಿಂದ ಒಂದು ಇದಕ್ಕೆ ಸಿದ್ಧಾಂತಕ್ಕೆ ಇದು ಮಾಡ್ಕೊಂಡು 3 ಆಪ್ಷನ್ ತಗೋತಿದ್ದಾರೆ. ಕಂಪನಿ ಪ್ರಪೋಸ್ ಇಶ್ಯೂಯಿಂಗ್ ಇಲ್ಲಿ 3 ಆಪ್ಷನ್ ತಗೋತಾರೆ. ಇಶ್ಯೂಯಿಂಗ್ ಆರ್ಡಿನರಿ ಶೇರ್ಸ್ ಅಂಡ್ ರೈಸಿಂಗ್ ಎ ಡೆಟ್. ಆರ್ಡಿನರಿ ಶೇರ್ಸ್ ಮತ್ತೆ ಡೆಟ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ. ಆದ್ರೆ ಡೆಟ್ ಆಪ್ಷನ್ ಏನಿದೆ, ಮೊದಲನೇ ಆಪ್ಷನ್ ಅಲ್ಲಿ ಡಿಬೆಂಚರ್ಸ್ 3 ಲಕ್ಷ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಎರಡನೇ ಆಪ್ಷನ್ ಅಲ್ಲಿ 10 ಲ್ಯಾಕ್ ರುಪೀಸ್, ಮೂರನೇ ಆಪ್ಷನ್ 15 ಲಕ್ಷ. ನೋಡಿ, 30 ಲಕ್ಷ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಅವ್ರ ಹತ್ರ 3 ಆಪ್ಷನ್ ಇದೆ, 3 ಫೈನಾನ್ಷಿಯಲ್ ಪ್ಲಾನ್ ಇದೆ. 3 ಲಕ್ಷಕ್ಕೆ ಹೋಗ್ಬೇಕಾ ಡಿಬೆಂಚರ್, 10 ಲಕ್ಷಕ್ಕೆ ಹೋಗ್ಬೇಕಾ ಡಿಬೆಂಚರ್ಸ್, ಅಥವಾ 15 ಲಕ್ಷಕ್ಕೆ ಡಿಬೆಂಚರ್ಸ್ ಹೋಗ್ಬೇಕಾ. ಈ 3 ಫೈನಾನ್ಷಿಯಲ್ ಪ್ಲಾನ್ ಅವ್ರು ಇಟ್ಕೊಂಡಿದ್ದಾರೆ. ಪ್ರಾಫಿಟ್ EBIT ಎಷ್ಟು ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ, 5 ಲ್ಯಾಕ್. EBIT ಇಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ದಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 250. ಒಂದು ಶೇರ್ ವ್ಯಾಲ್ಯೂ ಎಷ್ಟಿದೆ, 250 ಇದೆ. ಅಂಡ್ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಡ್ರಾಪ್ 200. ಇದು 250 ಇಂದ 200ಕ್ಕೆ ಡ್ರಾಪ್ ಆಗುತ್ತೆ. ಯಾವಾಗ, ಇಫ್ ದ ಫಂಡ್ಸ್ ಆರ್ ಬಾರೋಡ್ ಇನ್ ಎಕ್ಸೀಡ್ಸ್ ಆಫ್ rupees 12 ಲ್ಯಾಕ್. 12 ಲ್ಯಾಕ್ ರುಪೀಸ್ಗೆ ಯಾವಾಗ ಬರುತ್ತೆ ಡಿಬೆಂಚರ್, ಯಾವಾಗ ನಾವು ಅದು 30 ಲಕ್ಷಕ್ಕೆ 12 ಲಕ್ಷಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡ್ತೀವಿ, ಆಗ ಅದು ಶೇರ್ ವ್ಯಾಲ್ಯೂ ಬಂದು 200 ಆಗ್ಬಿಡುತ್ತೆ. ಫಂಡ್ಸ್ ಕ್ಯಾನ್ ಬಿ ರೈಸ್ ಅಟ್ ದ ಫಾಲೋಯಿಂಗ್ ರೈಟ್ಸ್. ಫಂಡು ಈ ರೀತಿ ರೈಸ್ ಆದರೆ ಇಷ್ಟು ಪರ್ಸೆಂಟೇಜ್ ಅಂತ ಕೆಳಗಡೆ ಹೇಳ್ತಾ ಇದ್ದಾರೆ. ಅಪ್ ಟು 3 ಲ್ಯಾಕ್ 8%, 3 ಲಕ್ಷದವರೆಗೂ 8% ಇರುತ್ತೆ. ಓವರ್ 3 ಲ್ಯಾಕ್ ಟು rupees 10 ಲ್ಯಾಕ್ 10% ಆಗುತ್ತೆ. 3 ಲಕ್ಷದ ಮೇಲೆ ಹೋದ್ರೆ 10% ಆಗುತ್ತೆ ಇಂಟ್ರೆಸ್ಟ್ ರೇಟು. ಓವರ್ 15 ಲ್ಯಾಕ್ 15% ಇಸ್ ದ ಇಂಟ್ರೆಸ್ಟ್ ರೇಟ್. ಸೊ ಇದನ್ನ ಕ್ಲಾಸ್ನ ಕರೆಕ್ಟಾಗಿ ಗಮನ ಇಟ್ಕೋಬೇಕು. ಅಪ್ ಟು 3 ಲ್ಯಾಕ್ 8%, 3 ಲ್ಯಾಕ್ ಟು 10 ಲ್ಯಾಕ್ ದಟ್ ಈಸ್ 10%, 15 ಲ್ಯಾಕ್ ಅಂಡ್ ಅಬೋವ್ ದಟ್ ಈಸ್ 15% ಆಗುತ್ತೆ. ಸೊ ಈ ಒಂದು ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅಸ್ಯೂಮಿಂಗ್ ಎ ಟ್ಯಾಕ್ಸ್ ರೇಟ್ ಈಸ್ 50% ಈಸ್ ಅಡ್ವೈಸ್. ಟ್ಯಾಕ್ಸ್ ರೇಟ್ ಎಷ್ಟು ಹೇಳ್ತಾ ಇದ್ದಾನೆ, 50% ಹೇಳ್ತಾ ಇದ್ದಾನೆ. ಸೊ ಒನ್ಸ್ ಯು ಅಂಡರ್ಸ್ಟುಡ್ ದ ಪ್ರಾಬ್ಲಮ್, ವಿ ಕ್ಯಾನ್ ಗೋ ಫಾರ್ ದಿ ಸೊಲ್ಯೂಷನ್. ವಿಲ್ ಗೋ ಟು ದ ಸೊಲ್ಯೂಷನ್ now. Now the solution here, the first option, second option, third option. First option ಅಲ್ಲಿ ಏನು ಹೇಳಿದ್ದಾರೆ, 3 ಲಕ್ಷ ಡೆಟ್. ಮೊದಲನೇ ಆಪ್ಷನ್ ಚೂಸಿಂಗ್ ಎ ಫೈನಾನ್ಷಿಯಲ್ ಪ್ಲಾನ್ 3 ಲಕ್ಷ. ಸೆಕೆಂಡ್ ಆಪ್ಷನ್ ಏನು ಹೇಳಿದ್ದಾನೆ, 10 ಲ್ಯಾಕ್ ಫೈನಾನ್ಷಿಯಲ್ ಡಿಬೆಂಚರ್ಸ್ 10 ಲ್ಯಾಕ್ ಕೊಡಿ. ಥರ್ಡ್ ಆಪ್ಷನ್ ಏನು ಹೇಳಿದ್ದಾನೆ, 15 ಲ್ಯಾಕ್ ಡಿಬೆಂಚರ್ ಆಪ್ಷನ್ ಕೊಡಿ. ಸೊ ಈ 3 ಆಪ್ಷನ್ ಅವನೇ ಪ್ರಾಬ್ಲಮ್ ಅಲ್ಲಿ ಹೇಳಿರೋದು, ನಾವೇನು ಮಾಡ್ಕೊಂಡಿಲ್ಲ. ಆ ಆಪ್ಷನ್ ಪ್ರಕಾರ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ನೌ. The first thing what they are given, ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ಬಿಟ್ಟಿದ್ದಾನೆ EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಎಷ್ಟು ಬರುತ್ತೆ, ನಮಗೆ 5 ಲಕ್ಷ ಬರುತ್ತೆ. ಆಲ್ ದ 3 ಆಪ್ಷನ್ ಇಟ್ ಈಸ್ 5 ಲ್ಯಾಕ್. ದೆನ್ ದ ನೆಕ್ಸ್ಟ್ ಒನ್ EBIT ಆದ್ಮೇಲೆ ನೆಕ್ಸ್ಟ್ ಆಸ್ ಪರ್ ದ ಫಾರ್ಮ್ಯಾಟ್ ವಾಟ್ ವಿ ನೀಡ್ ಟು ಡಿಡಕ್ಟ್
ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಡಿಡಕ್ಟ್ ದಿ EBITಗೆ ಇಂಟ್ರೆಸ್ಟ್ನ ಡಿಡಕ್ಟ್ ಮಾಡ್ತೀವಿ. ವಾಟ್ ಈಸ್ ದ ಇಂಟ್ರೆಸ್ಟ್ ರೇಟ್? ಈಗ ಕ್ಲಾಸ್ ಇತ್ತು ಏನು, 3 ಲಕ್ಷದವರೆಗೂ ಎಷ್ಟಿದೆ, ಫಸ್ಟ್ 3 lakh ಅಪ್ ಟು 3 lakh ನೋಡಿ ಕರ್ಸರ್ ನೋಡಿ 3 lakh ಹೋಗು 8%. 3 lakh ಫಸ್ಟ್ನೇ ಆಪ್ಷನ್ ಎಷ್ಟಿದೆ ಅಪ್ಪ, 3 lakh ಇದೆ. 3 lakh 8% ಅಂದ್ರೆ ಇಟ್ ಈಸ್ 24%. ನೆಕ್ಸ್ಟ್ ಆಪ್ಷನ್ ಎಷ್ಟಿದೆ, 10 lakh. 10 lakh ಹೋಗು ಎಷ್ಟು ಇಂಟ್ರೆಸ್ಟ್ ರೇಟ್ ಹೇಳಿದನ್ ಪ್ರಾಬ್ಲಮ್ ಅಲ್ಲಿ, ಅಪ್ ಟು 10 lakh ಇಟ್ ಈಸ್ 10%. ಅಂಡರ್ಸ್ಟುಡ್? ಸೊ 3 lakh ಹೋಗು 8%, ಆಮೇಲೆ ಅಪ್ ಟು 10 lakh ಇಟ್ ಈಸ್ 10% ಅಂತ ಹೋದಾಗ ಈಗ ಇಲ್ಲಿ 10 lakh ಎಷ್ಟು ಪರ್ಸೆಂಟ್ ಬರುತ್ತೆ, 10 lakh ಅಂದ್ರೆ 1 lakh ಬರುತ್ತೆ. 10%, 10 lakh ಎಷ್ಟು ಅಂತ ಹೇಳಿದಾವೆ, 1 lakh ಬರುತ್ತೆ. ದೆನ್ ದ ನೆಕ್ಸ್ಟ್ ಒನ್ ಇಟ್ ಈಸ್ 15 lakh. 15 lakh ಎಷ್ಟು ಪರ್ಸೆಂಟ್ ಅಂತ ಹೇಳಿದಾನೆ. ಸೊ ಇಫ್ ಇಟ್ ಈಸ್ 15 lakh ಇಟ್ ಈಸ್ 15%. ಸೊ ನಾವು 2,25,000 is the interest. Then deduct this output. ಇದರಿಂದ ಡಿಡಕ್ಟ್ ಮಾಡಿದ್ರೆ ಸೊ ಎಷ್ಟಾಗುತ್ತೆ, 4,76,000. This is 4 lakh. This will be 2,75,000. So then the next one after EBIT, so we got the EBT, earning before tax. So earning before tax ಎಷ್ಟಾಗಿದೆ, 4,76,000, 4 lakh and 2,75,000. Then the next one tax calculation. Tax calculation already ಹೇಳಿದೀನಿ, ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ. Tax calculation is 50%. 50% is the tax calculation, means 2,38,000, 2 lakh and 1,37,500. So once you deduct the tax, so we'll get that 2,38,000 earning after tax, PAT 2,38,000, 2 lakh and 1,37,500. So once you deduct the tax, so this will be called as the earning available to the shareholders. Earning available to the shareholders, we already deducted debenture interest and tax. So this amount is earning available to the shareholders. Now earning available to shareholders, there is a separate clause is there, we already spoken about that. So what is the earning available, how many shareholders, number of shareholders we have to calculate. The current market price per share, it is 250, expected to drop 200 if the funds borrowed from exceeds 12 lakh. 12 lakh ಗಿನ ಜಾಸ್ತಿ ಹೋದ್ರೆ ಮಾರ್ಕೆಟ್ ಪ್ರೈಸ್ 200 ಆಗುತ್ತೆ. ಈಗ ನಂಬರ್ ಆಫ್ ಶೇರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ನಂಬರ್ ಆಫ್ ಶೇರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ದಟ್. ನೋಡಿ ಇಲ್ಲಿ 30 ಲಕ್ಷಕ್ಕೆ ನಾವು ಡೆಟ್ ಎಷ್ಟು ತಗೊಂಡಿದೀವಪ್ಪ, ಡೆಟ್ ತಗೊಂಡಿರೋದು 3 lakh. 30 ಲಕ್ಷಕ್ಕೆ ಡೆಟ್ ತಗೊಂಡ್ರೆ 3 lakh ಅಂದ್ರೆ ಇನ್ನು 27 ಲಕ್ಷ ಈಕ್ವಿಟಿ ಶೇರ್ಸ್ ಇರುತ್ತೆ. 27 ಲಕ್ಷ ಈಕ್ವಿಟಿ ಶೇರ್ಸ್ ಅಂದ್ರೆ ಸೊ ಇದು ಬಂದು 250 ಆಗುತ್ತೆ. ಇಲ್ಲೂ ಅಷ್ಟೇ, ಸೊ 10 ಲಕ್ಷ ಡೆಟ್ ಅಲ್ಲಿ ತಗೊಂಡಿದೀವಿ. ಸೊ ನಮಗೆ ಉಳಿದಿರೋದು 30 ಲಕ್ಷ, 20 ಲಕ್ಷ ಈಕ್ವಿಟಿ ಶೇರ್ಸ್ ಕಲೆಕ್ಟ್ ಮಾಡಿದೀವಿ. ಸೊ ಡಿವೈಡೆಡ್ ಬೈ 250. ಬಟ್ ಈ ಕ್ಲಾಸ್ ಅಲ್ಲಿ ತುಂಬಾ ಹುಷಾರಾಗಿರ್ಬೇಕು. 15 lakh ಡೆಟ್ ತಗೊಂಡ್ರೆ 15 lakh ಈಕ್ವಿಟಿ ಶೇರ್ಸ್ ಆಗಿದೆ. ಬಟ್ ಇಲ್ಲಿ ಎಬೋವ್ 15 lakh ಇರೋದ್ರಿಂದ, ಸಾರಿ 12 lakh ಇರೋದ್ರಿಂದ ಈಕ್ವಿಟಿ ಶೇರ್ ವ್ಯಾಲ್ಯೂ ಎಷ್ಟು ಹೋಗುತ್ತೆ, 200 rupees ಆಗಿದೆ. 200 rupees ಆಗಿದೆ ಅಂದ್ರೆ ಈಗ ನಾವು ಏನ್ ಮಾಡ್ಬೇಕೀಗ, ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಈಗ ನೋಡೋಣ, 27 lakh divided by 250 ಅಂದ್ರೆ it is 10,800 shares. ಇಲ್ಲಿ 20 lakh divided by 250 ಅಂದ್ರೆ 8,000 shares. ಇಲ್ಲಿ 15 lakh divided by 200 ಅಂದ್ರೆ 7,500 shares. ಸೊ ಈ ರೀತಿ ಶೇರ್ಸ್, ನಂಬರ್ ಆಫ್ ಶೇರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಈಗ ನಂಬರ್ ಆಫ್ ಶೇರ್ಸ್ ಕ್ಯಾಲ್ಕುಲೇಟ್ ಆದ್ಮೇಲೆ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಅರ್ನಿಂಗ್ ಪರ್ ಎವ್ರಿ ಈಕ್ವಿಟಿ shareholders ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಸೊ earning available to equity shareholders, what is the earning available, 2,38,000 divided by number of equity shares ಮಾಡಿದಾಗ we'll get what is per equity shareholders available amount. ಸೊ ಈಗ ಕ್ಯಾಲ್ಕುಲೇಟ್ ಮಾಡೋಣ. 2,38,000 divided by 10,800 ಅಂದ್ರೆ ಸೊ ಆಪ್ಷನ್ ಎ ಗೆ 22.03, ಆಪ್ಷನ್ ಬಿ ಗೆ 25 rupees, ಆಪ್ಷನ್ ಸಿ ಗೆ that is 22 rupees ಬರುತ್ತೆ. ಸೊ that's it. So that is the today's class. Thank you class.